ಸರಿಸುಮಾರು ಒಂದು 20-25 ವರ್ಷದಿಂದ ಈ ರಸ್ತೆ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾಣಿರಲಿಲ್ಲ. ಓಡಾಡಕ್ ಆಗ್ತಿರಲಿಲ್ಲ. ಯಾವಾಗ ನಾವು ಬಾಣಂತಿ ಹೆಂಗಸರಿಗೆ ಯಾವಾಗ ಕರ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಆಯ್ತು. ಈ ರೋಡ್ ಯಾರು ತಲೆನೇ ಕೆಡಿಸ್ಕೊಂಡಿಲ್ಲ ಅಂತ. ಅದು ನಮ್ಮ ಶಾಸಕರು ಬಂದಿದ ತಕ್ಷಣನೇ ಇದಕ್ಕೆ ಗುದ್ಲಿ ಪೂಜೆ ಮಾಡಿದ್ದು ಒಂದೇ ಒಂದು ತಿಂಗಳಿಗೆ ರೋಡ್. ಇವಾಗ ರೋಡ್ ನೋಡ್ರಿ, ಮೊನ್ನೆ ಶಾಸಕರು 30 ಲಕ್ಷಕ್ಕೂ ಹೆಚ್ಚು ಅನುದಾನವನ್ನು ಕೊಟ್ಟು ಈ ರಸ್ತೆಯನ್ನು ಅತಿ ಶೀಘ್ರದಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ನಮ್ಮ ಪ್ರದೀಪ್ ಕಿಶೋರ್ ಬಂದ ಮೇಲೆ ಈ ರೋಡ್ 12 ವಾರ್ಡ್ಗಳಲ್ಲಿ ತಗೊಂಡ್ಬಂದ್ ರೋಡ್ ತುಂಬಾ ಒಳ್ಳೆ ರೋಡ್ ಆಗ್ತಾವ್ರೆ. ನಮ್ಗೆ ತುಂಬಾ ಸಂತೋಷ ಆಗ್ತೈತೆ. ಇಂಥ ಶಾಸಕರನ್ನ ಯಾವ ಜನನು ಕಳ್ಕೊಳ್ಬಾರ್ದು, ಕಳ್ಕೊಳ್ಬೇಡ್ರಿ. ಯಾಕಂದ್ರೆ ಅಭಿವೃದ್ಧಿ ಅಂದ್ರೇನೆ ಪ್ರದೀಪ್ ಅಂದ್ರೇನೆ ಅಭಿವೃದ್ಧಿ. ಇಂಥವ್ರನ್ನ ಮಿನಿಸ್ಟರ್ ಮಾಡಿದ್ರು ಇನ್ನ ಜನಕ್ಕೆ ಒಳ್ಳೇದಾಗುತ್ತೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ. ಏನಿವತ್ತು ಇಲ್ಲಿ ನಾವು ನಿಂತ್ಕೊಂಡಿದ್ದೀವಿ, ಭಗವಾನ್ ಬುದ್ಧ ಸರ್ಕಲ್ ಇಂದ ಹಿಡಿದು ಸಾಧು ಮಾಡಿದವರೆಗೂ ಒಂದು ರಸ್ತೆ ಒಂದು ಕಾಮಗಾರಿಯನ್ನು ಮಾನ್ಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು ಅವರ ಅನುದಾನದಲ್ಲಿ ಮಾಡಿಸ್ಕೊಟ್ಟಿದ್ದಾರೆ. ಇದು ಸರಿಸುಮಾರು ಒಂದು 20-25 ವರ್ಷದಿಂದ ಈ ರಸ್ತೆ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾಣಿರಲಿಲ್ಲ. ಯಾಕಂದರೆ ಇದು ರಸ್ತೆ ಬಹು ಮುಖ್ಯವಾದ ರಸ್ತೆ. ಯಾಕಂದರೆ ಮೈಲಪ್ಪನಹಳ್ಳಿ, ಕಳವಾರ, ಮುದ್ದೇನಹಳ್ಳಿ ಅಪ್ ಟು ದೊಡ್ಡಬಳ್ಳಾಪುರದವರೆಗೂ ಕನೆಕ್ಟಿವಿಟಿ ಇರ್ತಕ್ಕಂಥ ಒಂದು ರಸ್ತೆ. ಆಮೇಲೆ ನಗರ ವ್ಯಾಪ್ತಿಯಲ್ಲಿ ಹೇಳಬೇಕಂದ್ರೆ 7ನೇ ವಾರ್ಡು, 8ನೇ ವಾರ್ಡು, 12, 13, 9, 10 ಇಷ್ಟು ವಾರ್ಡ್ಗಳಿಗೆ ಮುಖ್ಯವಾದಂಥ ರಸ್ತೆ ಈ ರಸ್ತೆ. ಸುಮಾರು ವರ್ಷಗಳಿಂದ ಇದು ಹಲವಾರು ರೀತಿಗಳಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಜನ ಎಲ್ಲ. ಯಾಕಂದರೆ ತುಂಬ ಗುಣಿಗಳು ಬಿದ್ದಿತ್ತು ಈ ರೋಡು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಮಾನ್ಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರಿಗೆ ಒಂದು ಸರಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರೆಲ್ಲ ಒಂದು ಅಹವಾಲು ಕೊಟ್ಟಾಗ ಅದನ್ನು ಸ್ವೀಕರಿಸಿ ಮಾನ್ಯ ಶಾಸಕರು 30 ಲಕ್ಷಕ್ಕೂ ಹೆಚ್ಚು ಅನುದಾನವನ್ನು ಕೊಟ್ಟು ಈ ರಸ್ತೆಯನ್ನು ಅತಿ ಶೀಘ್ರದಲ್ಲಿ ಈ ರಸ್ತೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಬುದ್ಧ ಸರ್ಕಲ್ ಅಲ್ಲಿ 15 ವರ್ಷದಿಂದ ಈ ರೋಡ್ ಸರಿ ಇರಲಿಲ್ಲ. ಈ ರೋಡ್ ಮಾತ್ರ ಅಷ್ಟು ಹದವಾಗಿಟ್ಟಿತ್ತು, ಓಡಾಡೋಕ್ಕೂ ಆಗ್ತಾ ಇರಲಿಲ್ಲ. ಯಾವಾಗ ನಾವು ಬಾಣಂತಿ ಹೆಂಗಸರಿಗೆ ಯಾವಾಗ ಕರ್ಕೊಂಡು ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಆಯ್ತು ಈ ರೋಡು. ಅದರಿಂದ ಈ ಸಲ ನಮ್ಮ ಪ್ರದೀಪ್ ಈಶ್ವರ್ ಬಂದ ಮೇಲೆ ಈ ರೋಡ್ 12 ವಾರ್ಡ್ಗಳಲ್ಲಿ ತಗೊಂಡ್ಬಂದ್ ರೋಡು ತುಂಬಾ ಒಳ್ಳೆ ರೋಡ್ ಆಗ್ತಾವ್ರೆ. ನಮ್ಗೆ ತುಂಬಾ ಸಂತೋಷ ಆಗ್ತೈತೆ. ಇನ್ನು ಮುಂದೇನು ಪ್ರದೀಪ್ ಈಶ್ವರ್ಗೆ ನಾವು ಸಹಕಾರ ಕೊಟ್ಕೊಂಡು ಮುಂದಿನ ದಿನದಲ್ಲಿ ಈ ಥರ MLAಗೆ ನಾವು ಸಹಕರಿಸ್ಕೊಬೇಕು ಅಂದ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ. ನಾವು ಆಟೋದವ್ರು ಓಡಿಸ್ಬೇಕಾದ್ರೆ ತುಂಬ ಕಷ್ಟ ಆಯ್ತು. ಇಲ್ಲಿ 2 ವೀಲರ್ ಅವರು ಎಷ್ಟೋ ಜನ ಬಿಳಿದೋಗ್ತಾ ಇದ್ರು. ಇಲ್ಲಿ ಹಳ್ಳ ಒಂದಿತ್ತು, ಒಂದು 40 ಅಡಿ ಒಂದು ಹಳ್ಳ ಇತ್ತು. ಅದೆಲ್ಲ ಮುಚ್ಚಿಸಿ ಎಲ್ಲ ಕ್ಲೀನಾಗಿ ಒಳ್ಳೆ ಕಾಂಕ್ರೀಟ್ ರೋಡ್ ಹಾಕ್ಕೊಟ್ಟವ್ರೆ. MLA ಬಂದು ಗುದ್ಲಿ ಪೂಜೆ ಮಾಡಿ ಹೋದ್ರು. MLA ಪ್ರದೀಪ್ ಈಶ್ವರ್ ಮಾತು ಕೊಟ್ಟಂಗೆ ಹಾಕ್ಸ್ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಮೈಲಪ್ಪಲ್ಲಿ, ಕಳಾರ ಎಲ್ಲರೂ ಬಸ್ಸುಗಳೆಲ್ಲ ತಿರುಗಾಡ್ತಾರೆ. ಇವಾಗೇನೋ ಸೌಕರ್ಯ ಮಾಡಿದ್ದಾರೆ. 40 ವರ್ಷದಿಂದ ಇದ್ದೀವಿ ನಾವು. ರೋಡ್ ಸ್ವಲ್ಪ ಇದಿತ್ತು, ಜಾಸ್ತಿ ಬಾಧೆ ಆಗ್ತಾಯಿತ್ತು. ಸ್ಕೂಲ್ 4 ಸ್ಕೂಲ್ ಇದೆ, ಬಾಧೆ ಆಗ್ತಾಯಿತ್ತು. ಒಂದು ಇದು ಗುಗ್ಲಿ ಪೂಜೆ ಮಾಡಿಬಿಟ್ಟು ಹೋದರು ಪ್ರದೀಪ್ ಸಾಹೇಬರು. ಆವಾಗಿಂದ ಸ್ವಲ್ಪ ಇವಾಗ ರೋಡ್ ಪರವಾಗಿಲ್ಲ, ಚೆನ್ನಾಗಿದೆ, ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪರವಾಗಿಲ್ಲ, ಅವ್ರು ಬಂದ ಸ್ವಲ್ಪ ಚೆನ್ನಾಗಿದೆ. ತೊಂದರೆ ಜಾಸ್ತಿ ಇತ್ತು, ಮಳೆ ಬಂದರೆ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಗುಣಿಗಳು ಜಾಸ್ತಿ ಇತ್ತು, ಏನೋ ಒಂದು ಅರ್ಧ ಇಂಚು ಅರ್ಧ ಅಡಿ ಇತ್ತು ಗುಣಿ. ಮಳೆ ಬಂದರೆ ಬೇಜಾರಾಗ್ತಾಯಿತ್ತು ಓಡಾಡೋಕ್ಕೆ, ಬಸ್ಗಳು ಓಡಾಡೋಕ್ಕೆ, ಸ್ಕೂಲ್ ಬಸ್ಗಳು, ಜನಗಳು ಬಿದ್ದೋದು ಅದು ಇದು ಮಾಡೋದು ಎಲ್ಲ ಆಗ್ತಾಯಿತ್ತು. ಇವಾಗ ಪರವಾಗಿಲ್ಲ, ರೋಡ್ ಆಗಿದ್ದಕ್ಕೆ ಸ್ವಲ್ಪ ಅನುಕೂಲ ಆಗಿದೆ. ನಮ್ಮ ಈ ರೋಡು ಸುಮಾರು ಒಂದು 15-20 ವರ್ಷದಿಂದ ಭಾಳ ಹಾಳಾಗಿತ್ತು. ಅಂಗಡಿಗಳಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಧೂಳು ದುಮ್ಮಿಂದ. ಇನ್ಸ್ಪೆಕ್ಷನ್ಸು, ನೆಗಡಿ, ಕೆಮ್ಮು ಎಲ್ಲ ಬರ್ತಾಯಿತ್ತು. ಚಿಕ್ಕ ಮಕ್ಕಳಿಗೆ, ಹೆಂಗಸರಿಗೆಲ್ಲ ಓಡಾಡೋಕ್ಕೆ ತೊಂದರೆ ಆಗ್ತಾಯಿತ್ತು. ನಮ್ಮ ವಾರ್ಡ್ಗೆ ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸರ್ ಬಂದಾಗ ನಾವೆಲ್ಲ ಮನವಿ ಮಾಡ್ಕೊಂಡಿದ್ವಿ, ಸರ್ ನಮಗೊಂದು ರೋಡ್ ಮಾಡಿಸ್ಕೊಡಿ ಅಂತ. ತುಂಬ ಚೆನ್ನಾಗಿ ಒಳ್ಳೆ ರೋಡ್ ಮಾಡಿದ್ದಾರೆ, ಧನ್ಯವಾದಗಳು. ಈ ಕಡೆಯಿಂದ ಬಸ್ಸುಗಳು ಹೋಗ್ತಾ ಇತ್ತು ಹಳ್ಳಿಗಳಿಗೆ, ಮುದ್ದೇನಹಳ್ಳಿ, ಮೈಪನಹಳ್ಳಿ, ಕಳವಾರ ಎಲ್ಲದಕ್ಕೂ ಈ ಕಡೆಯಿಂದನೇ ಬಸ್ಸುಗಳು ಹೋಗ್ತಾ ಇದ್ದಿದ್ದು. ಈ ರೋಡ್ ನೋಡಿ ಬಸ್ಸುಗಳೆಲ್ಲನೂ ಇವಾಗ ಗಂಗನಮಿದ್ದಿಯಿಂದ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ಒಂದು 15 ವರ್ಷದಿಂದ ರೋಡೇ ಇರಲಿಲ್ಲ, ಬಸ್ಸುಗಳು ಹೋಗೋಕ್ಕಾಗ್ತಾ ಇರಲಿಲ್ಲ, ಗಾಡಿಗೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಅಂಥ ಜಾಗದಲ್ಲಿ ಒಂದು 15 ವರ್ಷದಿಂದ ಯಾವ ಶಾಸಕರು ಬಂದ್ರೂ ಒಂದು ಈ ರೋಡ್ ಬಗ್ಗೆನೇ ತಲೆನೇ ಕೆಡಿಸ್ಕೊಂಡಿಲ್ಲ. ಅಂಥದ್ದು ನಮ್ಮ ಪ್ರದೀಪ್ ಅಣ್ಣ ಬಂದಿದ್ದ ತಕ್ಷಣ ಮಾತು ಕೊಟ್ಟರು, ಗುದ್ಲಿ ಪೂಜೆ ಮಾಡಿದ್ರು. ನಾವು ಇದ್ವಿ ಇಲ್ಲಿ, ನಾವು ನಮ್ಮ 13ಗೆ 17ಗೆ
9ಗೆ 7ಗೆ ಎಲ್ಲ ಹೋಗ್ಬೇಕು. ಇದೇ ರೋಡೇ ಮೈನ್ ರೋಡು. ಆದರೂ ಸಹ ಯಾವ ಶಾಸಕರು ಬಂದ್ರೂ ಹಾಕೋಕ್ಕೆ ಅವ್ರಿಗೇನು ಮುನ್ಸೇ ಬಂದಿಲ್ಲ. ನಮ್ಮ ಶಾಸಕರಿಗೆ ಒಂದೇ ಒಂದು ಮಾತು ಹೇಳಿದ್ವಿ, ರೋಡ್ ಹಿಂಗೆ ಪ್ರಾಬ್ಲಮ್ ಆಯಿತು ಅಂತ. ಸುಮಾರು ಒಂದು 30-40 ಲಕ್ಷ ಇದಕ್ಕೆ ಅನುದಾನ ಆಗಿಬಿಟ್ಟು ರೋಡು ಫುಲ್ ರೆಡಿ ಮಾಡಿದ್ರು. ಇಲ್ಲಿ ಒಂದು ನ್ಯೂಟನ್ ಗಮೋರಿ ಸ್ಕೂಲ್ ಅಂತ ಐತೆ, ಅಲ್ಲಿ ಬಸ್ಸುಗಳು ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಎಲ್ರಿಗೂ ಇದೇ ದಾರಿ. ಅಂಥ ದಾರಿಗೆ ಯಾರೂ ತಲೆನೇ ಕೆಡಿಸ್ಕೊಂಡಿಲ್ಲ. ಅಂಥದ್ದು ನಮ್ಮ ಶಾಸಕರು ಬಂದಿದ್ದ ತಕ್ಷಣನೇ ಇದಕ್ಕೆ ಗುದ್ಲಿ ಪೂಜೆ ಮಾಡಿದ್ದು ಒಂದೇ ಒಂದು ತಿಂಗಳಿಗೆ ರೋಡು. ಇವಾಗ ರೋಡ್ ನೋಡ್ರಿ ನೀವು, BB ರೋಡ್ ಇದ್ದಂಗೆ ಐತೆ. ಇಂಥ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಬಂದಿರೋದು ನಮ್ಮದು ಪುಣ್ಯ ಎಲ್ಲೋ. ಇನ್ನು ವಾರ್ಡ್ ನೋಡಿದ್ರು ಏನು ಕಾಮಗಾರಿಗೆ ನಡೀತಾ ಇದೆ. ಎಲ್ಲ ವಾರ್ಡ್ಗಳಿಗೂ ಇಂಥ ಶಾಸಕರು ಬಂದ ಮೇಲೇ ರೋಡ್ಗಳು ಫುಲ್ಲು ಸಂದಿನೂ ಆಗ್ತಾವ್ರೆ. ಇಂಥ ಶಾಸಕರನ್ನ ಯಾವ ಜನನೂ ಕಳ್ಕೋಬೇಡ್ರಿ. ಯಾಕಂದ್ರೆ ಅಭಿವೃದ್ಧಿ ಅಂದ್ರೇನೆ ಪ್ರದೀಪ್ ಅಂದ್ರೇನೆ ಅಭಿವೃದ್ಧಿ. ಮೋಸ್ಟ್ಲಿ ಇನ್ನ ಮುಂದೆ ನನಗೆ ಗೊತ್ತಿರೋ ಹಂಗೆ ಮಿನಿಸ್ಟರ್ ಆಗ್ಬೋದು. ಯಾಕಂದ್ರೆ ಇಂಥ ಕೆಲಸಗಳು ಮಾಡೋರು ಆಗ್ಬೇಕು. ಯಾರಾದ್ರೂ ಪ್ರಯೋಜನ ಇಲ್ಲ. ಮಿನಿಸ್ಟರ್ ಆಗೋ ಅಷ್ಟು ತಾಕತ್ತು ಕಾಲೇಜಿ ಎಲ್ಲ ಐತೆ. ಇಂಥವ್ರನ್ನ ಮಿನಿಸ್ಟರ್ ಮಾಡಿದ್ರು ಇನ್ನೂ ಜನಕ್ಕೆ ಒಳ್ಳೇದಾಗುತ್ತೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ. ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬರು ಬಂದಾಗಿಂದ ತುಂಬ ಸವಲತ್ತಾಗಿದೆ, ನಮಗೆ ಅನುಕೂಲವಾಗಿದೆ. ದಾರಿಗಳು ಹಾಕ್ಕೊಟ್ಟಿದ್ದಾರೆ, ನೀವೇ ನೋಡ್ತಾ ಇದ್ದೀರಾ. ಅಭಿವೃದ್ಧಿ ಅಂದರೆ ಹೆಂಗಿದೆ, ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ಥರ MLA ಅನ್ನು ಪಡ್ಕೊಂಡಿರೋದು ನಮ್ಮ ಪುಣ್ಯ.